ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಒಬ್ಬ ಅದೃಷ್ಟವಂತ ಮಹಿಳೆಯನ್ನು ನೀವು ಸರಿಯಾಗಿ ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗಲಿದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ತುಲಾ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಇಷ್ಟು ದಿನ ತುಲಾ ರಾಶಿಯವರು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ, ಯಶಸ್ಸಿನ ಹಾದಿ ಕಾಣಿಸ್ತಿಲ್ಲ ಅಂತ ಹೇಳಿ ಪ್ರತಿದಿನ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಇದೇ ಅದೃಷ್ಟವಂತ ದಿನಗಳಂದು ತುಲಾ ರಾಶಿಯವರ ಜೀವನದಲ್ಲಿ ನೀವು ಯಾವ ಅದೃಷ್ಟ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರೋ ಅದೇ ಒಂದು ಅದೃಷ್ಟ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ತುಲಾ ರಾಶಿಯವರು ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು, ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಬಳಿಗೆ ಬಂದು ನಿಮ್ಮ ಸಹಾಯವನ್ನು ಕೇಳಿದ್ರೆ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಅದೇ ರೀತಿ ಅವರು ಕೇಳಿರ್ತಕ್ಕಂತಹ ವಸ್ತುಗಳನ್ನು ಸಹ ನೀಡಿದ್ದೀರಾ. ಹಣದ ವಿಚಾರದಲ್ಲೂ ಅಷ್ಟೇ, ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ಅವ್ರಿಗೆ ನೀಡ್ತಾ ಇದ್ರಿ. ಆದರೆ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿನೂ ಸಹ ಸಾಲವನ್ನು ತಂದು ಅವ್ರಿಗೆ ಹಣದ ಸಹಾಯವನ್ನು ಮಾಡಿದ್ದೀರಾ. ಆದರೆ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ, ಯಾರನ್ನು ಹೆಚ್ಚು ನಂಬಿದ್ರೋ ಅವರಿಂದಲೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ತುಲಾ ರಾಶಿಯವರೇ, ಪ್ರಮುಖವಾಗಿ ಮುಂಬರುವ ದಿನಗಳಲ್ಲಿ ನೀವು ಯಾರನ್ನಾದರೂ ಒಬ್ಬ ವ್ಯಕ್ತಿಯನ್ನು ನಂಬ್ತಾ ಇದ್ದೀರಾ, ಆ ವ್ಯಕ್ತಿಗೆ ಹಣದ ಸಹಾಯವನ್ನು ಮಾಡ್ತಿದ್ದೀರಾ ಅಂತಂದರೆ ಸರಿಯಾಗಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ. ಅದರ ಜೊತೆಗೆ ನೀವು ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುವ ಸತ್ಯವನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ತುಲಾ ರಾಶಿಯವರೇ, ಈ ಒಬ್ಬ ಮಹಿಳೆ ಯಾವತ್ತೂ ಸಹ ನಿಮ್ಮ ಗೆಲುವಿಗಾಗಿಯೇ ಕಾಯ್ತಾ ಇರ್ತಕ್ಕಂಥದ್ದು. ಹೌದು, ನೀವು ಯಾರನ್ನ ಇಷ್ಟು ದಿನ ನಂಬಿದ್ರು, ನನ್ನ ಜೊತೆಗಿರ್ತಾರೆ ಅಂತ ಹೇಳಿ ನಂಬಿದ್ರು, ಅವರೇ ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಆದರೆ ಈ ಮಹಿಳೆ ಯಾವತ್ತೂ ಸಹ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಡ್ತಕ್ಕಂಥದ್ದು. ಆ ಒಬ್ಬ ಮಹಿಳೆ ನಿಮ್ಮ ಸ್ನೇಹಿತರಲ್ಲೂ ಇರ್ಬೋದಾಗಿರುತ್ತೆ, ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಇರ್ಬೋದಾಗಿರುತ್ತೆ, ನಿಮ್ಮ ಪ್ರೀತಿಯ ಸಂಗಾತಿ ಆಗಿರ್ಬೋದಾಗಿರುತ್ತೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತಾಯಿನೂ ಸಹ ಆಗಿರ್ಬೋದಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಇವರನ್ನು ಗುರುತಿಸಿರಲಿಲ್ಲ. ಇವರೇ ನನ್ನ ಜೀವನದಲ್ಲಿರ್ತಕ್ಕಂತಹ ಅದೃಷ್ಟ ದೇವತೆಗಳು ಎಂಬಂತೆ ನೀವು ಇವರನ್ನು ಇಷ್ಟು ದಿನ ಗುರುತಿಸಿರಲಿಲ್ಲ. ಹಾಗಾಗಿ ಈ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಜೀವನದಲ್ಲಿ ಅದೃಷ್ಟವನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ತುಲಾ ರಾಶಿಯವರೇ. ಹೌದು, ಈ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಈಗ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಆ ಮಹಿಳೆ ನೀಡತಕ್ಕಂಥ ಸಲಹೆಗಳು, ಆ ಮಹಿಳೆ ನೀಡುವ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಅದೃಷ್ಟ ಶುರುವಾಗೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ದೇವಾಲಯದಲ್ಲಿರ್ತಕ್ಕಂತಹ ಗಂಟೆಯ ಶಬ್ದ ನಿಮ್ಮ ಕಿವಿಗೆ ಕೇಳ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಹೌದು, ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೈವಿಕ ಸಂಕೇತ ಸಿಕ್ಕ ನಂತರ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನನ್ನ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಎಂಬಂತೆ. ಹೌದು, ಈ ಅದೃಷ್ಟವಂತ ಮಹಿಳೆಯನ್ನು ನೀವು ಎಲ್ಲೂ ಸಹ ಹುಡುಕಿಕೊಂಡು ಹೋಗುವ ಅಗತ್ಯತೆ ಇರೋದಿಲ್ಲ. ಯಾಕೆ ಅಂತಂದರೆ ಈ ಮಹಿಳೆ ನಿಮ್ಮ ಹತ್ತಿರನೇ ಇರ್ತಕ್ಕಂಥದ್ದು. ಹೌದು, ಈ ಮಹಿಳೆಯನ್ನು ನೀವು ಮುಂದಿನ ದಿನದಲ್ಲಿ ಗುರುತಿಸಿದ ನಂತರ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗುತ್ತೆ. ಬದಲಾವಣೆ ಆಗುತ್ತೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಯಾಕೆ ಅಂತಂದರೆ ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ ತುಲಾ ರಾಶಿಯವರೇ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂದಿನ ದಿನದ ಜೀವನಕ್ಕೂ ಭಾರಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು, ಕಷ್ಟದ ಕಣ್ಣೀರಿನ ಕ್ಷಣಗಳು ಎಲ್ಲವೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಯಶಸ್ಸಾದರೆ ನಿಮಗೆ ಈ ಸಮಯದಲ್ಲಿ ಪ್ರಾಪ್ತಿಯಾದರೆ ಆಗ್ತಕ್ಕಂಥದ್ದು. ಹೌದು,
ಆ ಒಬ್ಬ ಮಹಿಳೆಯ ಮಾತನ್ನು ಕೇಳ್ತಾ ಇದ್ದರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಗಮನಿಸಿದ್ರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳಗಳು ನಡೀತಾ ಇತ್ತು, ವಾದ ವಿವಾದಗಳಾದರೆ ನಡೀತಾ ಇತ್ತು. ಅವೆಲ್ಲವೂ ಸಹ ದೂರ ಆಗಿ ಕುಟುಂಬದಲ್ಲಿ ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆ ಮಹಿಳೆಯ ಕಣ್ಣಿನಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನ್ನಿಸ್ತಕ್ಕಂಥದ್ದು. ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಈ ಸಮಯದಲ್ಲಿ ಪ್ರಮುಖವಾಗಿ ನೀವು ಆ ಮಹಿಳೆಯನ್ನು ಗುರುತಿಸಿದ ನಂತರ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನೀವು ಈ ಹಿಂದೆ ಹೂಡಿಕೆ ಮಾಡಿರ್ತಕ್ಕಂಥ ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಬೇರೆ ಬೇರೆ ದಾರಿಗಳಿಂದ ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರತಕ್ಕಂಥದ್ದು. ಹೌದು, ಹಣ ಬಂದ ನಂತರ ಮೊದಲಿಗೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಾಲಗಳನ್ನು ತೀರಿಸಿ. ಅದಾದ ನಂತರ ಹಣವನ್ನೆಲ್ಲ ಅನಗತ್ಯ ಖರ್ಚುಗಳು ಮಾಡೋದು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ತುಲಾ ರಾಶಿಯವರೇ, ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥ ತುಲಾ ರಾಶಿಯವರು ಇಷ್ಟು ದಿನ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಹಾಗಾಗಿ ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ವ್ಯಾಪಾರದಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣುವುದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಮತ್ತು ವ್ಯಾಪಾರದಲ್ಲೂ ಸಹ ಗ್ರಾಹಕರ ಸಂಖ್ಯೆಯೂ ಸಹ ಏರಿಕೆ ಆಗ್ತಕ್ಕಂಥದ್ದು. ನಂತರ ಕುಟುಂಬದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳು, ತೊಂದರೆಗಳು ಸಹ ಎಲ್ಲವೂ ಸಹ ಈ ಸಮಯದಲ್ಲಿ ದೂರ ಆಗಿ ಕುಟುಂಬದಲ್ಲಿ ಸಂತೋಷ ಆದರೆ ಹೆಚ್ಚಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ತುಲಾ ರಾಶಿಯವರೇ, ಇಷ್ಟು ದಿನ ನೀವು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಹೌದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕಾಗಿರ್ಬೋದು. ಈ ರೀತಿ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಅದೃಷ್ಟ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವಾ? ಹಾಗಾಗಿ ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ಆ ಮಹಿಳೆಯನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ಅದೃಷ್ಟ ಕ್ಷಣ ಆಗಿರುತ್ತೆ, ಅದ್ಭುತ ಸಮಯ ಆಗಿರುತ್ತೆ. ತುಲಾ ರಾಶಿಯವರೇ, ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಮುಂದಿನ ಯೋಜನೆಗಳನ್ನು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿ ಖರೀದಿ ಮಾಡೋ ರೀತಿ ಇದ್ದರೆ, ವಾಹನ ಖರೀದಿ ಮಾಡಬೇಕು ಅಂತಿದ್ರೆ, ಅಥವಾ ಆಭರಣಗಳ ಖರೀದಿ ಆಗಿರ್ಬೋದು, ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡೋ ರೀತಿ ಆಗಿರ್ಬೋದು. ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಇಷ್ಟು ದಿನ ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ತಾ ಇದ್ರಿ. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಹೌದು, ಈ ವಿಚಾರಗಳನ್ನೆಲ್ಲ ಆದಷ್ಟು ಗುಪ್ತವಾಗಿರಿಸಬೇಕು. ಆದರೆ ನೀವು ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನಾದರೆ ನೀಡಬಹುದಾಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಮುಂದಿನ ಯೋಜನೆಯನ್ನು ಹೇಳುವುದ್ರ ಮೂಲಕ ಆ ವಿಚಾರಗಳು ನಿಮ್ಮ ಶತ್ರುಗಳಿಗೆ ತಿಳಿದು ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯುವ ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತುಲಾ ರಾಶಿಯವರೇ, ಆದಷ್ಟು ಗುಪ್ತವಾಗಿರಿಸಿ. ನಂತರ ಇಷ್ಟು ದಿನ ನೀವು ಎಷ್ಟೇ ಸವಾಲುಗಳನ್ನು, ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿಯೇ ದೇವರ ಆಶೀರ್ವಾದನೂ ಸಹ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ತುಲಾ ರಾಶಿಯವರೇ, ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂತಹ ತುಲಾ ರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ಉದ್ಯೋಗದ ಅವಕಾಶವೂ ಸಹ ನಿಮಗೆ ಸಿಗ್ತಕ್ಕಂಥದ್ದು. ಆದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ಒಂದು ಉದ್ಯೋಗ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಉದ್ಯೋಗದಲ್ಲಿ ನೀವು ಹೆಚ್ಚಿನ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆ ಮಾಡ್ತಕ್ಕಂತಹ ರೀತಿಯೇ ಬದಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಹೇಗೆ ಆಲೋಚನೆ ಮಾಡ್ತಿದ್ರಿ, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳಗಳು, ವಾದ ವಿವಾದಗಳಾಡಿದ್ರೆ ನಡೀತಾ ಇತ್ತು. ಆ ಎಲ್ಲ ರೀತಿ ಜಗಳಗಳು, ವಾದ ವಿವಾದಗಳು, ಆ ಎಲ್ಲ ರೀತಿ ಆಲೋಚನೆ ಮಾಡ್ತಕ್ಕಂತಹ ರೀತಿಯೇ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ಬದಲಾವಣೆಯಾಗಿ ನಿಮ್ಮ ಎಲ್ಲ ಆಲೋಚನೆ, ನಿಮ್ಮ ಎಲ್ಲ ಏಕಾಗ್ರತೆಯೂ ಸಹ ನಿಮ್ಮ ಗುರಿಯ ಮೇಲೆ, ಯಶಸ್ಸಿನ ಹಾದಿಯ ಮೇಲೆ ಕೇಂದ್ರೀಕೃತವಾಗ್ತಕ್ಕಂಥದ್ದು. ತುಲಾ ರಾಶಿಯವರೇ, ಅದೇ ರೀತಿ ನಿಮ್ಮೊಳಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಮನೆಯಿಂದ, ನಿಮ್ಮೊಳಗೆಯಿಂದ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಎಲ್ಲ ರೀತಿ ಕಲ್ಮಶಗಳು, ಕಹಿ ನೆನಪುಗಳು ದೂರ ಆಗಲು ಪ್ರತಿದಿನ ದೇವರ ಆರಾಧನೆಯನ್ನು ಮಾಡಿ. ಹೌದು, ಇದರಿಂದ
ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕಾಣ್ತೀರಾ. ಅದೇ ರೀತಿ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದು ಸಹ ಈ ಸಮಯದಲ್ಲಿ ಮುಖ್ಯ ಆಗಿರುತ್ತೆ ತುಲಾ ರಾಶಿಯವರೇ. ಹೌದು, ಇದು ತುಲಾ ರಾಶಿಯವರ ಮುಂಬರುವ ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.